ನಮಸ್ಕಾರ ವೀಕ್ಷಕರೇ, ಹಿಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನ ಹೇಗೆ ಒಳ್ಳೆ ರೀತಿಯಲ್ಲಿ ಕೇಳಬೇಕು, ಟೋನಿಂದ ಕೇಳಬಾರ್ದು, ವ್ಯಾಕರಣದಿಂದ ಕೇಳಬೇಕು ಅದು ತೋರಿಸ್ಕೊಟ್ಟೆ. ಮಜಾ ಏನಂದ್ರೆ, ಒಂದು ಹೊಸ ಭಾಷೆನ ನಾವು ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀವಿ ಅಂತ ಬೇರೆಯವ್ರಿಗೆ ವ್ಯಕ್ತಪಡಿಸ್ಬೇಕು ಅಂದರೆ ನಾವು ಪ್ರಶ್ನೆಗಳನ್ನ ಚೆನ್ನಾಗಿ ಕೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಾಗೂವೆ ಒಳ್ಳೆ ರೀತಿ ಬೇರೆಯವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್ ಹೆಜ್ಜೆ ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವೆಂಟ್. ಅದನ್ನ ನಾನು ತೋರಿಸ್ಕೊಡ್ತೀನಿ ಬೇಗ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು, ಪ್ರಶ್ನೆಗಳನ್ನ ಒಳ್ಳೆ ರೀತಿ ಕೇಳೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ. ಈಗ ಮುಂದಕ್ಕೆ ಹೋಗೋಣ, ಸರಿಯಾ? ಹಾಗೂವೆ ನನಗೆ ಸಾಕಷ್ಟು ಜನ SMS ಹಾಗೂ ಇಮೇಲ್ ಮುಖಾಂತರ ನನಗೆ ನೀವು ಬರೆಯುವಂಥ ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದೀರಾ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ನನ್ನ ಇಮೇಲ್ ID ಬನ್ವಾಸಿ BANWASI @gmail.com. ಓಕೆ, ನನ್ನ ಇಮೇಲ್ ID banwasi@gmail.com. ಇದಕ್ಕೆ ನಿಮ್ಮ ಆನ್ಸರ್ಸ್ನ ಕಳಿಸಿ. ನಿಮ್ಮ ಪ್ರಾಕ್ಟೀಸ್ ಮಾಡ್ತೀರಲ್ಲ, ನಿಮ್ಮ ಪ್ರಾಕ್ಟೀಸ್ ಸೆಷನ್ಸ್ನ ಏನೇನು ಮಾಡಿದ್ದೀರೋ ಅದನ್ನು ನನಗೆ ಟೈಪ್ ಮಾಡಿಬಿಟ್ಟು ಕಳಿಸಿ, ಇಲ್ಲಾಂದರೆ ಫೋಟೋ ತೆಗೆದು ಕಳಿಸಿ. ನಾನು ಅದನ್ನು ಚೆಕ್ ಮಾಡಿಬಿಟ್ಟು ಕರೆಕ್ಟಾ ಇಲ್ವಾ ಅಂತ ನಿಮಗೆ ಉತ್ತರ ಕೊಡ್ತೀನಿ. ಲಾಸ್ಟ್ ವೀಕಲ್ಲಿ ನನಗೆ ಆಲ್ರೆಡಿ ಕೆಲವರು ಮೇಲ್ ಕಳ್ಸೋಕ್ಕೆ ಶುರು ಮಾಡಿದ್ದಾರೆ. SMS ಮಾಡಿಬಿಟ್ಟು ನನ್ನ ಮೇಲ್ ID ತೊಗೊಂಡು ಕಳ್ಸೋಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ನಾನು ಉತ್ತರ ಕೊಡೋಕ್ಕೆ ಶುರು ಮಾಡಿದ್ದೀನಿ. ನಾನು ನಿಮಗೆ ಡೇ ಟು ಡೇ ಮುಂದೆ ಕೂತ್ಕೊಂಡು ಕರೆಕ್ಟ್ ಮಾಡೋಕ್ಕಾಗದೇ ಇದ್ರೂ ನಿಮ್ಮ ಪ್ರೋಗ್ರೆಸ್ನ ಚೆಕ್ ಮಾಡಿಬಿಟ್ಟು ಕರೆಕ್ಟಾ ಇಲ್ವಾ ಅಂತ ತಿಳಿಸ್ಬೋದು ಅಲ್ವಾ? ಸೊ ಆಲ್ ದ ವೆರಿ ಬೆಸ್ಟ್. ಇದೇ ಥರ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾರ್ಯಾರು ಮೇಲ್ ಕಳ್ಸೋಕ್ಕೆ ಶುರು ಮಾಡಿದ್ದೀರೋ ಡ್ಯಾಮ್ ಗುಡ್. ಇನ್ನೂ ಮಿಕ್ಕಿದ್ದವರು ಕಳಿಸ್ಬೇಕು ಅಂದರೆ ನಿಮ್ಮ ಪಾಠನ, ನಿಮ್ಮ ಪ್ರಾಕ್ಟೀಸ್ನ ನನ್ನ ಜೊತೆ ಚೆಕ್ ಮಾಡಿ, ಸರಿಯಾ? ಇವತ್ತು ನಾನು ಒಂದು ಹೊಸ ಭಾಷೆ ಇಂಗ್ಲಿಷ್ನಲ್ಲಿ ನೀವು ಒಳ್ಳೆ ರೀತಿ ಪ್ರಶ್ನೆ ಕೇಳೋದು ಹೇಗೆ ಅನ್ನೋದನ್ನು ತುಂಬ ಸುಲಭವಾಗಿ ತೋರಿಸ್ಕೊಡ್ತೀನಿ. ಇವತ್ತಿನ ಪಾಠದ ಉದ್ದೇಶ ಏನಂದರೆ, ಯಾರು ಏನೇ ಪ್ರಶ್ನೆ ಕೇಳಿ ನೀವು ಆರಾಮಾಗಿ ವಿತೌಟ್ ಥಿಂಕಿಂಗ್ ಸಖತ್ತಾಗಿ ಉತ್ತರ ಕೊಡಬೇಕು. ಕರೆಕ್ಟ್? ಚೆಕ್ ಮಾಡೋಣ. 10 ಮಿನಿಟ್ಸಲ್ಲಿ ಪಾಸಿಬಲ್ ಇದೆಯಾ? ಯಾರು ಏನೇ ಪ್ರಶ್ನೆ ಕೇಳಿ ನಿಮ್ಗೆ ಉತ್ತರ ಹೇಳೋಕ್ಕಾಗತ್ತಾ? ಯೋಚನೆ ಮಾಡಿದಾಗ ಒಳ್ಳೆ ಉತ್ತರ ಕೊಡೋಕ್ಕಾಗತ್ತಾ? ಆಗತ್ತೆ ಸರ್, ಆಗಲ್ಲ ಸರ್ ಅಂತ ಕೆಲವರು ಹೇಳ್ತಿರ್ತೀರ. ತುಂಬ ಜನ ಆಗತ್ತೆ ಅಂತ ಹೇಳ್ಬೋದು, ತುಂಬ ಜನ ಆಗಲ್ಲ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತು ಎಲ್ಲರಿಗೂ ಕೆಲವರಿಗೆ ರಿವಿಷನ್ ಆಗುತ್ತೆ, ಕೆಲವರಿಗೆ ಪರ್ಫೆಕ್ಷನ್ ಆಗುತ್ತೆ. ಗೊತ್ತಾಯ್ತಾ? ಬನ್ನಿ. ಸೊ ಮೊದಲನೇದಾಗಿ WH ಫಾರ್ಮ್ಯಾಟ್ ಅಂತ ಹೇಳ್ತೀವಿ. WH ಫಾರ್ಮ್ಯಾಟ್ ಅಂದರೆ ನೋಡಿ, 9 ಸತಿ WH ಬರೆದ್ಬಿಡ್ತೀನಿ. ಕರೆಕ್ಟ್? 5 ಸತಿ ಬರ್ತಿದ್ದೀನಿ WH. ಹಾಗುವೆ ಇಲ್ಲಿ 4 ಸತಿ ಬರೀತೀನಿ. ನೋಡ್ಕೊಳ್ಳಿ, ಇಲ್ಲಿ WH ಅಲ್ಲಿ ಬರೋ ಪ್ರಶ್ನೆಗಳು ವಾಟ್, ವೆನ್, ವೈ, ವೇರ್, ಹೂ. ವಾಟ್ ಅಂದ್ರೆ ಏನು? ಹಿಂದಿನ ಕ್ಲಾಸಲ್ಲಿ ತೋರಿಸ್ಕೊಟ್ಟೆ. ಟೋನಲ್ಲಿ ನೀವು ಅರ್ಥ ಚೇಂಜ್ ಮಾಡ್ಬೋದು. ವಾಟ್ ಅಂದ್ರೆ ಏನು? ಅದೇ ಸರ್, ವಾಟ್ ಅಂದ್ರೆ ಏನು? ನೋಡಿ, ವಾಟ್ ಅಂದ್ರೆ ಏನು ಅಂದಾಗ ಪ್ರಶ್ನೆ ಆಗೋಗ್ಬಿಡುತ್ತೆ. ವಾಟ್ ಅಂದ್ರೆ ಏನು ಸರ್ ಅಂದಾಗ ಅದು ಉತ್ತರ ಆಗುತ್ತೆ. ಗೊತ್ತಾಯ್ತಾ? ವೆನ್, ವೆನ್ ಅಂದ್ರೆ ಏನು? ಯಾವಾಗ. ವೈ, ಯಾಕೆ. ವೇರ್, ಎಲ್ಲಿ. ಹೂ, ಯಾರು. ವಾಟ್ ಅಂದ್ರೆ ಏನು. ವೆನ್, ವೆನ್ ಅಂದ್ರೆ ಯಾವಾಗ. ವೈ, ಯಾಕೆ. ವೇರ್, ಎಲ್ಲಿ. ಹೂ, ಯಾರು. ಇದನ್ನ ನಾವು 5 ಸಿಸ್ಟರ್ಸ್ ಅಂತೀವಿ. 5 ಸಿಸ್ಟರ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಜೀವನದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು, ಒಂದು ಮಗುಗೇನೋ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರ್ಬೋದು, ಅಥವಾ ಯಾರೋ ಕೇಳ್ತಾರೆ ಆಕ್ಸಿಡೆಂಟ್ ಏನಾಯ್ತು ಸರ್ ಅಂತ, ಅಥವಾ ನೀವು ಯಾರಿಗೋ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇರ್ಬೋದು, ಇಲ್ಲ ಅಂದ್ರೆ ನಿಮ್ಮ ಸೀನಿಯರ್ ಜೊತೆ ನೀವು ಆಫೀಸ್ನಲ್ಲಿ ಮಾತಾಡ್ತಾ ಇರ್ಬೋದು. ನೀವು ಏನೇ ಕೆಲಸ ಮಾಡಿದ್ರು ಇದನ್ನ ಗಮನ ಇಟ್ಕೋಬೇಕು. ವಾಟ್, ವೆನ್, ವೈ, ವೇರ್, ಹೂ. ನಾನು ಮುಂಚೆ ಪತ್ರಿಕೋದ್ಯಮದಲ್ಲಿ ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಏನಾಗ್ತಾ ಇತ್ತು, ನನಗೆ ಆರ್ಟಿಕಲ್ಸ್ ತಂದ್ಕೊಡೋರು. ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿಬಿಟ್ಟು ಆರ್ಟಿಕಲ್ಸ್ ತಂದ್ಕೊಡೋರು. ಅವಾಗ ನಮಗೆ ಹೇಳ್ಕೊಟ್ಟಿದ್ದನ್ನು ನಾನು ಜ್ಞಾಪಕ ಇಟ್ಕೊಳ್ತಿದ್ದೆ. ಏನಂತ, ನೀವು ಆರ್ಟಿಕಲ್ ಓದ್ಬಿಟ್ಟು ಅದರಲ್ಲಿ ವಾಟ್, ವೆನ್, ವೈ, ವೇರ್, ಹೂ ಇದೆಯಾ ನೋಡ್ಕೊಳ್ಳಿ. ಏನು, ಫುಟ್ಬಾಲ್ ಮ್ಯಾಚ್ ಯಾವಾಗ, ನಾಡಿದ್ದು, ಎಲ್ಲಿ, ಇಲ್ಲಿ, ಯಾರ್ಯಾರ ಮಧ್ಯ, ಇವ್ರ ಮಧ್ಯ, ಇಷ್ಟೆಲ್ಲ ಇದೆಯಾ ನೋಡ್ಕೊಳ್ಳಿ. ವಾಟ್, ವೆನ್, ವೈ, ವೇರ್, ಹೂ.
ಇದೆಯಾ, ಓಕೆ ಮಾಡಿ ಆರ್ಟಿಕಲ್ನ, ಚೆನ್ನಾಗಿದೆ ಅಂತ ಬಿಟ್ಬಿಡಿ, ಕಳಿಸ್ಬಿಡಿ ಪ್ರಿಂಟ್ಗೆ ಅಂತ. ಸೊ ವಾಟ್, ವೆನ್, ವೈ, ವೇರ್, ಹೂ ಬಹಳ ಸೂಕ್ಷ್ಮ, ಬಹಳ ಮುಖ್ಯ. ಇದೇನಂದ್ರೆ ಒಂದು ವಿಷಯದ ಬಗ್ಗೆ ಏನೇ ಅರ್ಥ ಮಾಡ್ಕೋಬೇಕು ಅಂದ್ರೂ ಇದರಲ್ಲಿ ಸಿಗತ್ತೆ ನಿಮಗೆ. ಸೊ ನೀವು ಏನೇ ಮಾತಾಡಿದ್ರು ವಾಟ್, ವೆನ್, ವೈ, ವೇರ್, ಹೂ, 5 ಸಿಸ್ಟರ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಈ 5 ಸಿಸ್ಟರ್ಸ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಏನೇ ಪ್ರೆಸೆಂಟೇಷನ್ ಕೊಟ್ಟರು, ನೀವು ಏನೇ ಮಾತಾಡಿದ್ರು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರುತ್ತೆ ಎಷ್ಟೋ ಸತಿ, ಆದರೆ ಬೇರೆಯವ್ರ ಮೈಂಡ್ಗೆ ನೀವು ಆ ಕ್ಲಾರಿಟಿನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀವು ತಪ್ಪು ಮಾಡ್ತೀರಿ. ಇದನ್ನ ಫಾಲೋ ಮಾಡಿ, ಸರಿಯಾ? ನೆಕ್ಸ್ಟ್, ಹೂಸ್, ಯಾರದು, ಯಾರ, ಹೂ ಯಾರ, ಯಾರನ್ನು, ವಿಚ್ ಅಂಡ್ ಹೌ, ವಿಚ್ ಯಾವುದು, ಹೌ ಹೇಗೆ. ಈ 9 ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡ್ದಲ್ಲೇ ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಿ. ಸಿಂಪ್ಲಿ ಬ್ಯೂಟಿಫುಲ್ ಆನ್ಸರ್ ಕೊಡಬೇಡಿ, ಬ್ಯೂಟಿಫುಲಿ ಸಿಂಪಲ್ ಆನ್ಸರ್, ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಿ. ಗೊತ್ತಾಯ್ತಾ? ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಅಂದ್ರೆ ಸುಂದರವಾದ, ಸಂಕ್ಷೇಪವಾದ ಉತ್ತರ, ಸುಂದರವಾದ, ಸರಳವಾದ ಉತ್ತರ ಕೊಡಿ. ಬ್ಯೂಟಿಫುಲಿ ಸಿಂಪಲ್ ಆನ್ಸರ್. ವೀಕ್ಷಕರೇ ನೋಡಿ, ಪೇಜ್ ನಂಬರ್ 51ನಲ್ಲಿ ನಾನು ನಿಮಗೆ WH ಮತ್ತು ನಾನ್ WH ಫಾರ್ಮ್ಯಾಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಪ್ರಶ್ನೆಗಳನ್ನ ಒಳ್ಳೆ ರೀತಿ ಯಾವ ಥರ ಕೇಳಬೇಕು, ಹಾಗುವೇ ನೋಡ್ಕೊಳ್ಳಿ ಇಲ್ಲಿ ಪ್ರಶ್ನೆಗಳನ್ನ ಉತ್ತರ ಯಾವ ಥರ ಒಳ್ಳೆ ರೀತಿ ಕೊಡ್ಬೋದು ಆ ವಿಧಾನಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ಕೊಳ್ಳಿ ಇಲ್ಲಿ WH ಪದಗಳು ಬಂದಾಗ ನೀವು ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಬೇಕು, ಸಂಕ್ಷೇಪವಾದ ಸರಳವಾದ ಉತ್ತರ ಕೊಡಬೇಕು. ಹಾಗುವೇ ನಾನ್ WH ಫಾರ್ಮ್ಯಾಟ್ ಹಾಗಂದರೆ ಬೇರೆ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ನೀವು ಎಸ್, ನೋ, ಮೇ ಬಿ, ಐ ಡೋಂಟ್ ನೋ ಈ ಥರ ಉತ್ತರ ಕೊಟ್ಟರೆ ಸಾಕು. ವೀಕ್ಷಕರೇ ನೋಡ್ಕೊಳ್ಳಿ, ಪುಸ್ತಕದ ಕನ್ನಡ ಸೆಕ್ಷನ್ನಲ್ಲಿ ನಾನು ನಿಮಗೆ WH ಮತ್ತು ನಾನ್ WH ಫಾರ್ಮ್ಯಾಟಲ್ಲಿ ಯಾವ ಥರ ಉತ್ತರ ಕೊಡಬೇಕು ತೋರಿಸಿದ್ದೀನಿ. ನಾನ್ WH ಫಾರ್ಮ್ಯಾಟಲ್ಲಿ ನೀವು ಎಸ್, ನೋ, ಮೇ ಬಿ, ಐ ಡೋಂಟ್ ನೋ ಉತ್ತರಗಳನ್ನ ಕೊಡಬೇಕು. ಆಮೇಲೆ ಬರ್ತಾ ಬರ್ತಾ ಎಸ್ ಡೆಫಿನೆಟ್ಲಿ, ನೋ ಥ್ಯಾಂಕ್ ಯು, ಎಸ್ ಪ್ಲೀಸ್, ಎಸ್ ಮೋಸ್ಟ್ ವೆಲ್ಕಮ್ ಎಲ್ಲ ಹೇಳ್ಬೋದು. ಹಾಗುವೇ WH ಫಾರ್ಮ್ಯಾಟಲ್ಲಿ ನೀವು ಬ್ಯೂಟಿಫುಲಿ ಸಿಂಪಲ್ ಆನ್ಸರ್ ಕೊಡಬೇಕು.